ನಮಸ್ಕಾರ ಸ್ನೇಹಿತರೆ. ಕೃಷಿ ಸಂಪದ ಚಾನಲ್ಗೆ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡೋಣ. ಬನ್ನಿ ಸ್ನೇಹಿತರೆ, ಇವತ್ತಿನ ದಿನ ನಮ್ಮ ಶುಂಠಿ ಬೆಳೆಗಾರರಿಗೆ ಖುಷಿ ವಿಚಾರನೆ ಅಂತ ಅನ್ಬೋದು ಸ್ನೇಹಿತರೆ. ಖುಷಿ ವಿಚಾರ ಅನ್ನೋದು ಏನಪ್ಪ ಅನ್ನೋದಾದರೆ, ಕಳೆದ ವಾರಗಳಿಂದ ಈ ವಾರದವರೆಗೂ ಹೊಸ ಶುಂಠಿ ದರ ಯಾವ ರೀತಿ ದಿನಕ್ಕೆ ಏರಿಕೆ ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಣು ಮುಂದೆ ಇದೆ ಸ್ನೇಹಿತರೆ. ಮತ್ತು ಶುಂಠಿ ದರ ಹೆಚ್ಚಿಗೆ ಆಗಲು ಕಾರಣ ಇವೇನು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಶುಂಠಿ ಬೆಳೆ ಆಗಲಿ ಮತ್ತು ಎಲ್ಲ ತರಹದ ಬೆಳೆಗಳ ಮಾರುಕಟ್ಟೆಗಳ ಬೆಲೆಗಳು ಮತ್ತು ದಿನದ ಅಪ್ಡೇಟ್ಗಳನ್ನ ಪಡೆಯೋದಕ್ಕಾಗಿ ಯಾರೆಲ್ಲ ನನ್ನ ಚಾನಲ್ನ, ವಿಶೇಷವಾಗಿ ಕೃಷಿ ಸಂಪದ 2.0 ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ಹೊಸ ಮಿತ್ರರು ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಒಂದು ಕಾಮೆಂಟ್ ಮಾಡಿರಿ ಅಂತ ಹೇಳ್ಕೊಂಡು, ಬನ್ನಿ ಸ್ನೇಹಿತರೆ, ಶುಂಠಿ ದರ ದಿನಕ್ಕೆ ಏರಿಕೆ ಯಾವ ಕಾರಣಕ್ಕೆ ಆಗ್ತಾ ಇದೆ, ಮುಂಬರುವ ದಿನಗಳಲ್ಲಿ ಇನ್ನೂ ದರ ಹೆಚ್ಚಿಗೆ ಆಗುತ್ತಾ ಅನ್ನೋದನ್ನು ನೋಡೋಣ. ಬನ್ನಿ. ವಿಶೇಷವಾಗಿ ನಮ್ಮ ಶುಂಠಿ ಬೆಳೆಗಾರರಲ್ಲಿ ಸಂತೋಷ ಮನೆ ಮಾಡಿದೆ ಅಂತ ಅನ್ಬೋದು ಸ್ನೇಹಿತರೆ. ಕಳೆದ ವರ್ಷ ಹೊಸ ಶುಂಠಿ ಬೆಳೆಗಳಿಗೆ, ಈ ದಿನದ ಶುಂಠಿ ಬೆಳೆಗಳಿಗೆ 700ರಿಂದ ಹಿಡಿದು 900 ತನಕ ರೇಟ್ ಇತ್ತು ಸ್ನೇಹಿತರೆ. ಈ ವರ್ಷ ಕಳೆದ ವಾರದಿಂದ ಈಚೆ ನೋಡೋದಾದರೆ 1700ರಿಂದ ಹಿಡಿದು 1900ವರೆಗೂ ಇತ್ತು ಈ ವರ್ಷ ಹೊಸ ಶುಂಠಿ. ಈಗ 3-4 ದಿನದಿಂದ ಈಚೆ ನೋಡೋದಾದರೆ 2800ರಿಂದ 3200ವರೆಗೂ ಇದೆ ಸ್ನೇಹಿತರೆ. ಮತ್ತು ಕ್ವಾಲಿಟಿ ವ್ಯಾಜ್ ಮೇಲೆ 3300ವರೆಗೂ ಇದೆ ಸ್ನೇಹಿತರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅನ್ನೋದಾದರೆ, ಹೆಚ್ಚಿನ ಬೇಡಿಕೆ ಇರುವುದರಿಂದ, ಮಾರುಕಟ್ಟೆಗಳಲ್ಲಿ ಬೇಡಿಕೆ ಇರುವುದರಿಂದ ಹೆಚ್ಚಿನ ದರ ಏರಿಕೆ ಆಗ್ತಾ ಇದೆ ಸ್ನೇಹಿತರೆ. ಮತ್ತು ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಈ ದಿನ ಮತ್ತು ಬರುವ ದಿನಗಳಲ್ಲಿ ಮತ್ತು ಕಳೆದ ದಿನಗಳಲ್ಲಿ ಯಾವ ದರ ಇತ್ತು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ದಿನ ಧಾರವಾಡದಲ್ಲಿ 2950ರಿಂದ 3000ವರೆಗೂ ಇದೆ ಸ್ನೇಹಿತರೆ. ಅದರಲ್ಲಿ 60 kg ಬ್ಯಾಗಿಗೆ ವಾಷಿಂಗ್ ಮಾಡಿದ ಶುಂಠಿ, ಹೊಸ ಶುಂಠಿ ಈ ರೀತಿ ದರ ಇದೆ ಸ್ನೇಹಿತರೆ. ಅದರಲ್ಲಿ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಶಿರ್ಸಿ ಮಾರುಕಟ್ಟೆಯಲ್ಲಿ 2760ರಿಂದ 3100ವರೆಗೂ ರೇಟ್ ಆಗಿದೆ ಸ್ನೇಹಿತರೆ. ಟೆಂಡರ್ ಆಗಿದೆ ಮತ್ತು ಹೊಸ ಶುಂಠಿ, ವಾಷಿಂಗ್ ಶುಂಠಿ ಆಗಿದೆ ಸ್ನೇಹಿತರೆ. ಪ್ರತಿ 62 kg 60 kg ಬ್ಯಾಗಿಗೆ. ಮತ್ತು ಅರ್ಕಲ್ಗೂಡಿನಲ್ಲಿ ಪ್ರತಿ 60 kg ಬ್ಯಾಗಿಗೆ 2800ರಿಂದ 3000ವರೆಗೂ ರೇಟ್ ಆಗಿದೆ ಸ್ನೇಹಿತರೆ. ಅದರಲ್ಲಿ ಕ್ವಾಲಿಟಿ ವೇಜ್ ಮೇಲೆ ಪ್ರತಿ 62 kg ಅಥವಾ 60 kg ಬ್ಯಾಗಿಗೆ ಈ ರೀತಿ ದರ ಆಗಿದೆ ಸ್ನೇಹಿತರೆ. ಮತ್ತು ಹುಣಸೂರಿನಲ್ಲಿ ಯಾವ ದರ ಇದೆ ಅನ್ನೋದಾದರೆ 2700ರಿಂದ 3000ವರೆಗೂ ದರ ಇದೆ ಸ್ನೇಹಿತರೆ, ಪ್ರತಿ 60 kgಗೆ ವಾಷಿಂಗ್ ಶುಂಠಿ ಸ್ನೇಹಿತರೆ. ಮತ್ತು ಹಾವೇರಿಯಲ್ಲಿ ಏನಾಗಿದೆ ಅನ್ನೋದಾದರೆ, ಹೊಸ ಶುಂಠಿ 1500ರಿಂದ ಹಿಡಿದು 2000ವರೆಗೆ ಇದೆ ಸ್ನೇಹಿತರೆ. ಇದರಲ್ಲಿ ಈ ಮಾರುಕಟ್ಟೆಯಲ್ಲಿ ಯಾಕೆ ದರ ಕಡಿಮೆ ಆಗಿದೆ ಅನ್ನೋದಾದರೆ, ಇಲ್ಲಿ ಕ್ವಾಲಿಟಿ ವೈಸ್ ಮೇಲೆ ರೇಟ್ ಇದೆ ಸ್ನೇಹಿತರೆ. ಅದರಲ್ಲಿ ಹೆಚ್ಚಿನ ದಿನಗಳಾಗಿಲ್ಲ ಶುಂಠಿ ಬೆಳೆಗಳಿಗೆ, ಹೀಗಾಗಿ ಕ್ವಾಲಿಟಿ ವೈಸ್ ಮೇಲೆ ಸ್ವಲ್ಪ ಕಡಿಮೆ ಇದೆ ಸ್ನೇಹಿತರೆ. ಅದರಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಯಾದ ಹಾಸನದಲ್ಲಿ 2800ರಿಂದ 3100ವರೆಗೂ ಇದೆ ಸ್ನೇಹಿತರೆ. ಅದರಲ್ಲಿ ವಾಷಿಂಗ್ ಶುಂಠಿ, ಹೊಸ ಶುಂಠಿ ಪ್ರತಿ 60 kg ಬ್ಯಾಗಿಗೆ ಸ್ನೇಹಿತರೆ. ಮತ್ತು ಶಿವಮೊಗ್ಗದಲ್ಲಿ ಯಾವ ರೀತಿ ದರ ಇದೆ ಅನ್ನೋದಾದರೆ 2900ರಿಂದ ಹಿಡಿದು 3000ವರೆಗೂ ಇದೆ ಸ್ನೇಹಿತರೆ. ಇದು 60 kg ಬ್ಯಾಗು ವಾಷಿಂಗ್ ಶುಂಠಿ, ಅದು ಕ್ವಾಲಿಟಿ ವ್ಯಾಜ್ ಮೇಲೆ ಸ್ನೇಹಿತರೆ. ಮತ್ತು ತರೀಕೆರೆಯಲ್ಲಿ 2700ರಿಂದ ಹಿಡಿದು 3100ವರೆಗೂ ಇದೆ ಸ್ನೇಹಿತರೆ, ಪ್ರತಿ 60 kg ಬ್ಯಾಗಿಗೆ. ಈ ರೀತಿ ದರಗಳು, ಹೆಚ್ಚಿನ ದರ ನಮ್ಮ ಶುಂಠಿ ಬೆಳೆಗಳಿಗೆ ಏರಿಕೆ ಆಗ್ತಾ ಇದೆ ಸ್ನೇಹಿತರೆ. ಮತ್ತು ಮಂಗಳೂರಲ್ಲಿ 2800ರಿಂದ 3100ವರೆಗೂ ಇದೆ ಸ್ನೇಹಿತರೆ, ಪ್ರತಿ 60 kg ಬ್ಯಾಗಿಗೆ ಹೊಸ ಶುಂಠಿ, ವಾಷಿಂಗ್ ಮಾಡಿದ ಶುಂಠಿ ಸ್ನೇಹಿತರೆ. ಈ ರೀತಿ ನಮ್ಮ ಪ್ರಮುಖ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಟೆಂಡರ್ ವೈಸ್ ನೋಡೋದಾದರೆ ಈ ರೀತಿ ದರ ಇದೆ ಸ್ನೇಹಿತರೆ.
ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ದರ ಸಿಗುವ ಎಲ್ಲ ನಮ್ಮ ಸಾಧ್ಯತೆಗಳಿವೆ. ಹಾಗಾಗಿ ಯಾರೆಲ್ಲ ಹೊಸ ಶುಂಠಿ ಮತ್ತು ಕ್ವಾಲಿಟಿ ವೈಸ್ ಶುಂಠಿ ಬೆಳೆಗಳದಾವು ಅವನ್ನೆಲ್ಲ ಸ್ಟೋರೇಜ್ ಮಾಡಿ ಇಟ್ಕೊಳ್ಳುವುದು ಒಳ್ಳೆಯದು ಸ್ನೇಹಿತರೆ. ಬರುವ ವರ್ಷಗಳಲ್ಲಿ ಮತ್ತು ಈ ವರ್ಷ ಕೊನೆಯ ದಿನಗಳಲ್ಲಿ ಹೆಚ್ಚಿನ ದರ ನಿಗದಿಯಾಗುವ ಮತ್ತು ಏರುವ ಸಾಧ್ಯತೆಗಳಿವೆ ಸ್ನೇಹಿತರೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕ್ವಾಲಿಟಿ ವೈಸ್ ಶುಂಠಿಗಳನ್ನು ಸ್ಟೋರೇಜ್ ಮಾಡಿ ಇಟ್ಟುಕೊಂಡ್ರೆ ಉತ್ತಮ ಸ್ನೇಹಿತರೆ. ನೋಡಿದ್ರಲ್ಲ, ಇಲ್ಲಿವರೆಗೂ ನನ್ನ ವಿಡಿಯೋನ ಈ ರೀತಿ ದರ ಇದೆ ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.